ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬಾನುಲಿಯ ರವಿಕುಮಾರ್ ಮಾತಾಡ್ತಾ ಇದ್ದೀನಿ. ಇಂದು ನಮ್ಮ ನಾಡಿನಾದ್ಯಂತ ವಿಶೇಷವಾಗಿ ಒಂದು ದಿನವನ್ನು ಆಚರಣೆ ಮಾಡಲಾಗ್ತಿದೆ. ಅದೇನೆಂದರೆ ನಮ್ಮ ಭಾರತಕ್ಕೆ ಸರ್ವ ಸ್ವತಂತ್ರ ದಕ್ಕಿದ ದಿನ ಅಂತಲೇ ಹೇಳ್ಬೋದು. ಅದೇನೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚಿಸಿ ಅದನ್ನ ಸಮರ್ಪಣೆ ಮಾಡಿದ ದಿನವನ್ನ ರಾಷ್ಟ್ರೀಯ ಸಂವಿಧಾನ ದಿನ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಒಂದು ಸುಸಂದರ್ಭದಲ್ಲಿ ಆ ದಿನಾಚರಣೆಯನ್ನ ನಮ್ಮ ನಾಡಿನ ಎಲ್ಲ ಸರ್ಕಾರಿ ಕಚೇರಿಗಳು, ಸಂಘ ಸಂಸ್ಥೆಗಳು ಕೂಡ ಒಂದು ದಿನವನ್ನ ಆಚರಣೆ ಮಾಡ್ತಾರೆ. ನಾವು ಕೂಡ ನಮ್ಮ ಶ್ರೋತೃ ಬಾಂಧವರಿಗೆ ದಿನದ ಆಚರಣೆಯ ಮಹತ್ವ ಮತ್ತು ಸಂವಿಧಾನದ ಆಶಯಗಳು, ಪ್ರಜಾಪ್ರಭುತ್ವದಲ್ಲಿ ಯಾವೆಲ್ಲ ಕಾನೂನುಗಳು ಬರ್ತವೆ, ಅಂಬೇಡ್ಕರ್ ಅವರು ನಮ್ಮ ನಾಡಿಗೆ ತಂದುಕೊಟ್ಟಂತ ಈ ಸಂವಿಧಾನದ ಮಹತ್ವ, ಆಶಯಗಳು, ಅವುಗಳ ಬಗ್ಗೆ ತಿಳ್ಕೋಬೇಕು ಅಂತ ವಿಶೇಷವಾಗಿ ನಮ್ಮ ರೇಡಿಯೋ ಸ್ಟುಡಿಯೋಗೆ ಇವತ್ತು ವಕೀಲರು ಮತ್ತು ಪ್ರಾಧ್ಯಾಪಕರು ಆಗಿರತಕ್ಕಂತ ಜೆ.ಸಿ. ರಂಗರಾಮಯ್ಯನವರು ನಮ್ಮ ಜೊತೆಗೆ ಇರ್ತಾರೆ. ಅವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ರಂಗರಾಮಯ್ಯ ಸರ್, ಇವತ್ತು ರಾಷ್ಟ್ರೀಯ ಸಂವಿಧಾನ ದಿನಾಚರಣೆ, ನಿಮಗೆ ಸಂವಿಧಾನ ದಿನಾಚರಣೆ ಶುಭಾಶಯಗಳೊಂದಿಗೆ ನಮ್ಮ ಶ್ರೋತೃ ಬಾಂಧವರಿಗೆ ಏನು ಹೇಳಲು ಬಯಸ್ತೀರಾ? ನಮಸ್ಕಾರ ಎಲ್ಲರಿಗೂ, ಜೈ ಭೀಮ್. ವಿಶೇಷವಾಗಿ ಭಾರತ ದೇಶದ ಸಂವಿಧಾನವನ್ನ ಇವತ್ತು ಅಂಗೀಕರಿಸಿದಂತಹ ದಿನ ಅಂದ್ರೆ 1949 ನವೆಂಬರ್ 26ರಂದು. ಇಲ್ಲಿಂದ 1950 ಜನವರಿ 26ರವರೆಗೆ ಜಾರಿಗೆ ತರೋದಕ್ಕೆ ಚರ್ಚೆ ಮಾಡ್ತಾರೆ. ಆ ಚರ್ಚೆ ಮಾಡಿದಂತಹ ವಿಚಾರಗಳು ಅಂದ್ರೆ ಅವತ್ತಿನ ಎಲ್ಲ ರಾಜಕೀಯ ಚಿಂತಕರು, ಎಲ್ಲ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಅವತ್ತು ಚರ್ಚೆ ಮಾಡಿ ಅದನ್ನ ನಾವು ಜನವರಿ 26, 1950 ನಾವು ಅಂಗೀಕರಿಸ್ಕೊಂಡು ಜಾರಿಗೆ ತಂದಂತಹ ದಿನ. ಈ ಸಂವಿಧಾನ ಎಲ್ಲರಿಗೂ ಎಲ್ಲ ರೀತಿಯಾದಂತಹ ಸರ್ವ ಸ್ವತಂತ್ರವನ್ನ ಕೊಟ್ಟಿದೆ. ಯಾವುದೇ ರೀತಿಯಾದಂತಹ ಅಸಮಾನತೆ ಇಲ್ಲದೆ, ಯಾವುದೇ ರೀತಿಯಾದಂತಹ ದೌರ್ಜನ್ಯಗಳಿಲ್ಲದೆ, ಯಾವುದೇ ರೀತಿಯಾದಂತಹ ಶೋಷಣೆ ಇಲ್ಲದೆ ಎಲ್ಲರೂ ಕೂಡ ಮುಕ್ತವಾಗಿ ಸ್ವತಂತ್ರವಾಗಿ ಬದುಕಬೇಕು ಅನ್ನುವಂತಹದ್ದು ಈ ಭಾರತ ದೇಶದ ಸಂವಿಧಾನದ ದೊಡ್ಡ ಆಶಯ. ಬಹಳ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಾನು ಬರೆದುಕೊಟ್ಟಂತಹ ಸಂವಿಧಾನ ಯಥಾವತ್ತು ಏನನ್ನ ಜಾರಿಯಾದ್ರೆ, ಏನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ನಾನು ಬರೆದುಕೊಟ್ಟಂತಹ ಸಂವಿಧಾನ ಈ ಭಾರತ ದೇಶದಲ್ಲಿ ಯಥಾವತ್ತು ಏನನ್ನ ಜಾರಿಯಾದ್ರೆ ಕೇವಲ 20 ವರ್ಷಗಳಲ್ಲೇ ಪ್ರಬುದ್ಧ ಭಾರತವನ್ನ ಕಟ್ಟಬಹುದು ಅಂತ ಬಾಬಾ ಸಾಹೇಬ್ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾರೆ. ನೋಡ್ರಿ, ಭಾರತದ ಸಂವಿಧಾನದಲ್ಲಿ ಎಲ್ಲಾ ಅಂಶಗಳು ಇದೆ. ಮಾನವನಿಗೆ ಮೂಲಭೂತ ಹಕ್ಕುಗಳು ಕೊಡ್ತಾರೆ, ಮತ್ತೆ ಈ ದೇಶದ ಬಡ್ಜೆಟ್ ಬಗ್ಗೆ ಕೊಡುತ್ತೆ, ಈ ದೇಶದ ಚುನಾವಣೆ ವ್ಯವಸ್ಥೆ ಬಗ್ಗೆ ಕೊಡುತ್ತೆ, ಈ ದೇಶದ ಆಡಳಿತ ವ್ಯವಸ್ಥೆ ಬಗ್ಗೆ ಕೊಡುತ್ತೆ, ಈ ದೇಶದ ಲೇಬರ್ ಕ್ಷೇಮಾಭಿವೃದ್ಧಿ ಬಗ್ಗೆ ಹೇಳುತ್ತೆ, ಈ ದೇಶದ ಹೆಣ್ಣು ಮಕ್ಕಳು ಕ್ಷೇಮಾಭಿವೃದ್ಧಿ ಬಗ್ಗೆ ಹೇಳುತ್ತೆ. ಮೆಟ್ರನರಿ ಲೀವ್ ಅಂತ ಇವತ್ತು ನಾವೇನ ಮಾತಾಡ್ತಾ ಇದ್ರೆ, ಅಥವಾ ಗರ್ಭಿಣಿ ಲೀವ್ ಅಂತ ನಾವೇನ ಮಾತಾಡ್ತಾ ರಜೆ ಅಂತ ಮಾತಾಡ್ತಾ ಇದ್ರೆ, ಪ್ರಸೂತಿ ರಜೆಗಳು ಏನೇನು ಇದೆ, ಮತ್ತೆ ಲೇಬರ್ಸ್ಗೆ ಏನೇನು ಕ್ಷೇಮಾಭಿವೃದ್ಧಿಗಳಿದೆ, ಅವೆಲ್ಲವೂ ಕೂಡ ಭಾರತ ದೇಶದ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಳವಡಿಸಿದ್ದಾರೆ. ಅದನ್ನ ಬಹಳ ವಿಶೇಷವಾಗಿ ಇನ್ನೊಂದೇನಂದ್ರೆ ಲ್ಯಾಂಡ್ಲೆಸ್ ಪೀಪಲ್ ಅಂತ ನಾವೇನ್ ಕರಿತೀವಿ, ಸಂವಿಧಾನ ಹೇಳುತ್ತೆ ಯಾರಿಗೆ ಭೂಮಿ ಇಲ್ಲ, ಈ ಭಾರತ ದೇಶದಲ್ಲಿ ಎಲ್ಲಾ ರೀತಿಯಾದಂತಹ ಸಂಪತ್ತಿದೆ. ಅರಣ್ಯ ಸಂಪತ್ತಿದೆ, ಕಾಡಿದೆ, ಭೂಮಿ ಇದೆ, ಮೈನಿಂಗ್ಸ್ ಇದೆ, ಗಣಿಗಳಿದೆ. ಅದೆಲ್ಲವನ್ನು ಕೂಡ ಬಳಸ್ಕೊಂಡು ಯಾರಿಗೆ ಲ್ಯಾಂಡ್ ಇಲ್ಲ, ಆ ಬಂಜರು ಭೂಮಿಗಳೇನಿರುತ್ತೆ ಅಥವಾ ಈ ಸಾಗು ಮಾಡಿದಿರಂತಹ ಕೆಲವು ಗೋಮಾಳ ಜಮೀನುಗಳೇನಿರುತ್ತೆ ಅಲ್ಲಿ ಆ ಊರಿನ ರೈತರಿಗೆ ಹಂಚಬೇಕು. ಯಾರಿಗೆ ಭೂಮಿ ಇಲ್ಲ ಅವ್ರಿಗೆ 3 ಎಕರೆ ಜಮೀನು ಕೊಡ್ಬೇಕು ಅಂತ ಸಂವಿಧಾನ ಹೇಳುತ್ತೆ. ಅದ್ರ ಬಗ್ಗೆ ಇವತ್ತಿನ ಯುವಕರು ಪ್ರಶ್ನೆ ಮಾಡಬೇಕಾಗಿದೆ. ಮತ್ತೆ ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಶಿಕ್ಷಣವನ್ನ ಕೊಡ್ಬೇಕು. ಶಿಕ್ಷಣ ಕೊಡದೆ ಕರ್ತವ್ಯ ಅಲ್ಲ, ರಾಜ್ಯ ಸರ್ಕಾರದ್ದಾಗಿರ್ಲಿ ಕೇಂದ್ರ ಸರ್ಕಾರದ್ದಾಗಿರ್ಲಿ. ಶಿಕ್ಷಣ ಕೊಟ್ಟಂಗೆನೆ ಆ ಶಿಕ್ಷಣಕ್ಕೆ ತಕ್ಕಂತೆ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಉದ್ಯೋಗವನ್ನ ಅಂದ್ರೆ ಹುದ್ದೆಯನ್ನ ಕೊಡಬೇಕು ಅಂತ ಕೂಡ ಸಂವಿಧಾನ ಹೇಳ್ತಾ ಹೋಗುತ್ತೆ. ಥ್ಯಾಂಕ್ ಯು. ಈಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇವತ್ತು ನಮ್ಮ ರಾಷ್ಟ್ರ ಸೀಮಿತವಲ್ಲದೆ ಬೇರೆ ಬೇರೆ ದೇಶ ವಿದೇಶಗಳಲ್ಲಿ ಅಳವಡಿಸಿಕೊಂಡು ಅವರದೇ ಆದ ಸುಭದ್ರವಾದ ಕಾನೂನನ್ನು ಮಾಡಿಕೊಂಡು ನಮ್ಮ ಸಂವಿಧಾನದ ಆಶಯಗಳನ್ನ ಆಶೋತ್ತರಗಳನ್ನ ಕೆಲವರು ಕಡೆ ಈಡೇರಿಸಿದ್ದಾರೆ ಅಂತ ಅನಿಸುತ್ತದೆ. ಅದಕ್ಕೆ ನಮ್ಮ ಅಂಬೇಡ್ಕರ್ ಸಾಹೇಬರು ವಿಶ್ವಜ್ಞಾನಿ ಅಂತ ಕೂಡ ಕರೀತಾರೆ. ಈ ನಿಟ್ಟಿನಲ್ಲಿ ಸಂವಿಧಾನದ ಆಶಯಗಳ ಬಗ್ಗೆ ಹೇಳೋದಾದ್ರೆ ಏನು ಈ ಭಾರತದ ಸಂವಿಧಾನ
ಎಂದರೆ ಏನು? ಭಾರತ ಸಂವಿಧಾನವನ್ನ ಏನಕ್ಕೆ ತಿಳ್ಕೋಬೇಕಾಗಿದೆ? ಭಾರತ ಸಂವಿಧಾನ ಎಂದರೆ ಕೇವಲ SC/ST ಸಮುದಾಯಗಳಿಗೆ ಮಾತ್ರನಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರೆಯುವುದಕ್ಕಿಂತ ಮುಂಚೆ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ಮೇಲೆ ಈ ಭಾರತ ದೇಶದಲ್ಲಿ ಏನೆಲ್ಲ ಬದಲಾವಣೆಗಳು ಆದವು ಅನ್ನುವಂತಹದ್ದು ಈ ಸಂವಿಧಾನದ ಬಹಳ ಮುಖ್ಯವಾದಂತಹ ಅಂಶಗಳನ್ನ ನಾವು ಇವತ್ತು ಎಲ್ಲ ಭಾರತದ ಪ್ರಜೆಗಳಿಗೆ ತಿಳಿಸಬೇಕು ಎನ್ನುವಂತಹ ಅಭಿಪ್ರಾಯದ ಮೇರೆಗೆ ನಮ್ಮ ತುಮಕೂರಿನ ರೇಡಿಯೋ ಸಿದ್ಧಾರ್ಥದವರು ಏನು ಈ ಸಂವಿಧಾನದ ಬಗ್ಗೆ ಎಲ್ಲರಿಗೂ ತಿಳಿಸ್ಬೇಕು ಅಂತ ಹೇಳಿ ಅವರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ, ಈ ಭಾರತ ದೇಶದ ಸಂವಿಧಾನ ನಮಗೆ 1949 ನವೆಂಬರ್ 26ರಂದು ಸಂವಿಧಾನ ಒಂದು ಸಭೆ ಇತ್ತು. ಅವತ್ತು ಆ ಸಂವಿಧಾನದ ಸಭೆ ನವೆಂಬರ್ 26ರಂದು ಅಂಗೀಕರಿಸ್ಕೊಂತು. ಅಂದ್ರೆ ನವೆಂಬರ್ 26, 1949ರಿಂದ ಜನವರಿ 26, 1956ರವರೆಗೆ 2 ತಿಂಗಳ ಕಾಲ ನಿರಂತರವಾಗಿ ಅವತ್ತಿನ ಎಲ್ಲ ಸಂವಿಧಾನದ ಚಿಂತಕರು, ರಾಜಕೀಯ ಚಿಂತಕರು, ಮತ್ತೆ ಸಂವಿಧಾನವನ್ನ ಬರೆದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ವಿಧಿಗಳಿಗೆ ಏನೇನು ಈ ಭಾರತ ದೇಶದಲ್ಲಿ ಬೇಕಾಗಿದೆ ಅಂತ ಹೇಳಿ ನಿರಂತರವಾಗಿ 2 ರಿಂದ 2.5 ತಿಂಗಳ ಚರ್ಚೆ ಆಗಿ ಜನವರಿ 26, 1950ರಂದು ಸಂವಿಧಾನ ಜಾರಿಗೆ ಬಂತು. ಅಂದ್ರೆ ಅಲ್ಲಿಗಿಂತ ಮುಂಚೆ ಕಾನ್ಸ್ಟಿಟ್ಯೂಷನ್ಸ್ ಇರ್ಲಿಲ್ವಾ ಅಥವಾ ಈ ದೇಶದಲ್ಲಿ ಸಂವಿಧಾನ ಇರ್ಲಿಲ್ವಾ ಅಂತ ಯಾರನ್ನ ಕೇಳಿದ್ರೆ ಸಂವಿಧಾನ ಇರಲಿಲ್ಲ. ಅಲಿಖಿತವಾದಂತಹ ಒಂದು ಅಂಶಗಳ ಆಧಾರದ ಮೇಲೆ ಸಂವಿಧಾನಗಳು ನಡೀತಾ ಹೋಗ್ತಿದ್ವು. ಅದನ್ನ ನಾವು ಕಾಮನ್ ಆಗಿ ಮನು ಸಂವಿಧಾನ ಅಂತ ಹೇಳ್ತೀವಿ. ಅದರಲ್ಲಿ ನಮಗೆ ಗೊತ್ತಿರೋ ಹಾಗೆ ಎಲ್ಲರೂ ಹೇಳ್ತಾರೆ ಮನು ಸಂವಿಧಾನದಲ್ಲಿ ಒಳ್ಳೆ ಅಂಶಗಳಿದ್ವು ಅಂತ. ಮನು ಸಂವಿಧಾನ ಒಳ್ಳೆ ಅಂಶಗಳು ಇರಲಿಲ್ಲ. ಅದರಲ್ಲಿ ಏನ್ ಹೇಳ್ತಿದ್ರು, ಮನು ಸಂವಿಧಾನದಲ್ಲಿ ಯಾರೇ ಒಬ್ಬ ವ್ಯಕ್ತಿ ಶೂದ್ರರಾಗಿರ್ಲಿ, SC/STಗಳಾಗಿರ್ಲಿ, ಅವರು ಅಕ್ಷರವನ್ನ ಕಲಿತರೆ ಅಥವಾ ವೇದಗಳನ್ನ ಪಠನ ಮಾಡಿದರೆ, ಶಿಕ್ಷಣವನ್ನ ಕಲಿತರೆ ಅವ್ರಿಗೆ ನಾಲ್ಗೆಯನ್ನ ಕುಯ್ಯಿರಿ, ಮತ್ತೆ ಕಿವಿಗಳಿಗೆ ಕಾದ ಸೀಸವನ್ನ ಸುರಿಯಿರಿ ಅಂತ ಹೇಳ್ತಿದ್ರು. ಆ 2 ಅಂಶಗಳ ಆಧಾರದ ಮೇಲೆನೆ, ಮನು ಸಂವಿಧಾನದ ಆಧಾರದ ಮೇಲೆನೆ ಶಂಭುಕನವನ್ನ ತಲೆ ಕಡ್ದಿದ್ದು. ಮತ್ತೆ ಏಕಲವ್ಯ ಏನು ಬೇಡ ಅನ್ನುವಂತಹ ಒಬ್ಬ ವ್ಯಕ್ತಿ ಏಕಲವ್ಯ ಏನಿದ್ದಾನೆ, ಆತನ ಹೆಬ್ಬೆರಳನ್ನ ವಿದ್ಯೆಯ ದಾನವಾಗಿ ಪಡೆದಂತಹ ದ್ರೋಣಾಚಾರ್ಯರು. ಅಂದ್ರೆ ಮನು ಸಂವಿಧಾನಕ್ಕೂ ಭಾರತ ದೇಶದ ಸಂವಿಧಾನಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂದ್ರೆ ನಾವು ಅದಕ್ಕೂ ಇದಕ್ಕೆ ಕಂಪೇರೇ ಮಾಡಂಗಿಲ್ಲ. ಓಕೆನಾ? ಈ ಸಂವಿಧಾನ ಎಲ್ಲರಿಗೂ ಸಮಾನತೆ ಹೇಳುತ್ತೆ, ಮಹಿಳೆಯರು ಸಮಾನತೆಯಿಂದ ಬದುಕಬೇಕು ಅಂತ ಹೇಳುತ್ತೆ, ಮಕ್ಕಳು ಸಮಾನತೆಯಿಂದ ಬದುಕಬೇಕು ಅಂತ ಹೇಳುತ್ತೆ. ಮತ್ತೆ ಭಾರತ ದೇಶದ ಸಂವಿಧಾನ ಎಂತಹ ಅದ್ಭುತವಾದಂತಹ ಅಂಶಗಳನ್ನ ಒಳಗೊಂಡಿದೆ ಅಂದ್ರೆ ನೋಡ್ರಿ, ಬರೀ ನಾವು ಸಂವಿಧಾನದ ಪೂರ್ವ ಪೀಠಿಕೆ ಪ್ರಿಯಂಬಲ್ ಅನ್ನ ನೀವು ಓದ್ತಾ ಹೋಗ್ಬಿಟ್ರೆ ಅದ್ಭುತವಾದಂತಹ ನಮಗೆ ವಿಚಾರಗಳು ಬರೀ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲೇ ಗೊತ್ತಾಗ್ಬಿಡುತ್ತೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ವ್ಯವಸ್ಥೆಗೊಳಿಸುವಂತಹ ಎಲ್ಲ ಅಂಶಗಳ ಆಧಾರದ ಮೇಲೆ ಸರ್ವರಿಗೂ ಸಮಾನತೆ, ಸಹೋದರತ್ವ, ಮತ್ತೆ ರಾಜಕೀಯ ಸ್ಥಾನಮಾನಗಳು, ಅವಕಾಶಗಳು, ಮತ್ತೆ ಧರ್ಮನಿರಪೇಕ್ಷತೆ ಎಲ್ಲ ಅಂಶಗಳನ್ನ ನಾವು ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಅಳವಡಿಸ್ಕೊಂಡು ನಮ್ಮ ಸಂವಿಧಾನವನ್ನ ನಾವೇ ಅಂಗೀಕರಿಸಿಕೊಂಡಿದ್ದೇವೆ ಅಂತ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆ. ಅದು 1976 42ನೇ ತಿದ್ದುಪಡಿ ಆಧಾರದ ಮೇಲೆ ನಾವು ಕೆಲವು ಅಂಶಗಳನ್ನ ಸಂವಿಧಾನದ ಪೂರ್ವ ಪೀಠಿಕೆಗೆ ಸೇರಿಸಿದ್ವಿ. ಅದು ಜಾತ್ಯತೀತತೆ, ಪ್ರಜಾಸತ್ತಾತ್ಮಕ, ಜಾತ್ಯತೀತತೆ ಮತ್ತೆ ಸಮಾಜವಾದ ಅನ್ನುವಂತಹ ಪದಗಳು, ಮತ್ತೆ ಸಮಗ್ರತೆ ಅನ್ನುವಂತಹ ಪದಗಳನ್ನು ಕೂಡ ನಾವು ಸಂವಿಧಾನದ ಪೂರ್ವ ಪೀಠಿಕೆಗೆ ಸೇರಿಸಿದ್ವಿ. ಸಂವಿಧಾನ ಎಂದರೆ ಎಲ್ಲರೂ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಒಂದು ಬುಕ್ಕು ಅನ್ನುವಂತಹ ಒಂದು ಹಂತಕ್ಕೆ ಮಾತಾಡಕ್ಕೆ ಇವತ್ತಿನ ಕೆಲವರು ಹೊರಟಿದ್ದಾರೆ. ಆದ್ರೆ ಅದು ತಪ್ಪು. ಈ ಸಂವಿಧಾನ ಏನಿದೆ, ಈ ಸಂವಿಧಾನ ಇಡೀ ಭಾರತ ದೇಶದ ಒಂದು ಆಡಳಿತಾತ್ಮಕ ವ್ಯವಸ್ಥೆ ಏನಿದೆ, ಈ ಆಡಳಿತಾತ್ಮಕ ವ್ಯವಸ್ಥೆ ಯಾವ ರೀತಿ ಮುಂದುವರಿಬೇಕು ಅಂತ ಹೇಳಿ ಸಂವಿಧಾನದ ಅಂಶಗಳನ್ನ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸಂವಿಧಾನವನ್ನ 3 ರೀತಿಯಾದಂತಹ ಅಂಶಗಳ ಆಧಾರದ ಮೇಲೆ, ಅಂಗಗಳ ಆಧಾರದ ಮೇಲೆ ನಾವು ನೋಡ್ತಾ ಹೋಗ್ತೀವಿ. ಒಂದು ಶಾಸಕಾಂಗ, ಮತ್ತೆ ಕಾರ್ಯಾಂಗ, ಮತ್ತೆ ನ್ಯಾಯಾಂಗ.
ಅಂದ್ರೆ ಇವು 3 ಅಂಗಗಳು ಬಹಳ ಮುಖ್ಯವಾದಂತಹ ಈ ದೇಶಕ್ಕೆ ಬೇಕಾಗಿರುವಂತಹದ್ದು. ಈ ಅಂಶಗಳು ಸಂವಿಧಾನ ಬಹಳ ಸ್ಪಷ್ಟವಾಗಿ ಒಳಗೊಂಡಿದೆ ಮತ್ತೆ ಹೇಳ್ತಾ ಹೋಗುತ್ತೆ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಲೆಜಿಸ್ಲೇಚರ್ ಬಗ್ಗೆ, ಅಂದ್ರೆ ಶಾಸಕಾಂಗದ ಬಗ್ಗೆ ಮಾತನಾಡ್ತಾ ಹೋಗೋಣ. ಶಾಸಕಾಂಗ ಈ ದೇಶದಲ್ಲಿ ಏನು ಶಾಸನ ಸಭೆಗಳನ್ನ ಮಾಡುವಂತಹ ಒಂದು ಅಂಗ, ಅಂದ್ರೆ ಚುನಾಯಿತ ಪ್ರತಿನಿಧಿಗಳ ಇರುವಂತಹ ಒಂದು ಅಂಗ. ಇಲ್ಲಿ ನೋಡ್ರಿ, ಒಂದು ಪ್ರತಿನಿಧಿ ಅಂದ್ರೆ ನಾವು ಏನ್ ಅನ್ಕೊಂಡಿದೀವಿ, ಕೇವಲ MLAಗಳು ಮಾತ್ರ ಅಥವಾ ವಿಧಾನ ಪರಿಷತ್ ಸದಸ್ಯರು ಮಾತ್ರ ಅಂತ ಬಹಳಷ್ಟು ಜನರು ತಿಳ್ಕೊಂಡಿರೋದು. ಆದ್ರೆ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಿಂದ ಹಿಡಿದು, ಒಂದು ಗ್ರಾಮ ಪಂಚಾಯಿತಿ ಮಟ್ಟ ಏನಿದೆ ಅಲ್ಲಿಂದ ಹಿಡಿದು ಭಾರತದ ರಾಷ್ಟ್ರಪತಿಯವರೆಗೂ ಕೂಡ ಶಾಸಕಾಂಗ ಅಂತ ನಾವು ಕರಿತಾ ಹೋಗ್ತೀವಿ. ಅಂದ್ರೆ ಈ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ 18 ವರ್ಷ ತುಂಬಿದ ಭಾರತದ ಮಹಿಳೆ ಮತ್ತೆ ಪುರುಷ, ಯಾವುದೇ ರೀತಿಯಾದಂತಹ ಜಾತಿ ಡಿಸ್ಕ್ರಿಮಿನೇಷನ್ ಇಲ್ಲದೆ, ಜಾತಿ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಕೂಡ ಭಾರತ ದೇಶದ ಸಂವಿಧಾನದಲ್ಲಿ ಮತವನ್ನ ಚಲಾಯಿಸುವಂತ ಹಕ್ಕನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ನಿನಲ್ಲಿ, ಇಂಗ್ಲೆಂಡ್ ಅಂತ ನಾವೇನು ಇವತ್ತು ಕರಿತೀವಿ, ಇಂಗ್ಲೆಂಡಿನಲ್ಲಿ 3 ರೀತಿಯಾದಂತಹ ದುಂಡು ಮೇಜಿನ ಸಮ್ಮೇಳನಗಳು ನಡೆಯುತ್ತೆ. ಆ 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಗವಹಿಸಿ ಅವತ್ತು ಅವರಲ್ಲಿ ಇದ್ದಂತಹ ಜ್ಞಾನ, ಪಂಡಿತ, ವಿದ್ವತ್ತು, ಭಾಷಾ ಸಂಪತ್ತು ಪ್ರತಿಯೊಂದು ಈ ಭಾರತ ದೇಶದ ಜಾತಿ ವ್ಯವಸ್ಥೆಯನ್ನ ಅಧ್ಯಯನ ಮಾಡಿ, ಈ ಭಾರತ ದೇಶದಲ್ಲಿ ಇದ್ದಂತಹ ಅಸಮಾನತೆಯನ್ನ ಅಧ್ಯಯನ ಮಾಡಿ, ಈ ಭಾರತ ದೇಶದಲ್ಲಿ ಯಾವ್ಯಾವ ಅಂಶಗಳು ಈ ಸಂವಿಧಾನಕ್ಕೆ ಬೇಕಾಗಿದೆ ಅಂತ ಹೇಳಿ ತಿಳ್ಕೊಂಡು ನಮಗೆ 18 ವರ್ಷ ತುಂಬಿದ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಮತದಾನವನ್ನು ಕೊಡಬೇಕು ಅಂತ ಹೇಳಿ ಇಂಗ್ಲೆಂಡಿನಲ್ಲಿ ನಡೆದಂತಹ 1930ರಿಂದ 32ರವರೆಗಿನ 3 ರೀತಿಯ ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ನಿರರ್ಗಳವಾಗಿ ಭಾಷಣವನ್ನ ಮಾಡಿ ಇಂಗ್ಲೆಂಡಿನ ಪ್ರಧಾನಿ, ಇಂಗ್ಲೆಂಡಿನ ವಿರೋಧ ಪಕ್ಷದ ನಾಯಕ ಮತ್ತೆ ಅವತ್ತಿನ ಇಡೀ ರಾಷ್ಟ್ರಾದ್ಯಂತ, ಇಡೀ ದೇಶಾದ್ಯಂತ, ವಿಶ್ವಾದ್ಯಂತ ಇದ್ದಂತಹ ಎಲ್ಲ ರಾಜಕೀಯ ಪಂಡಿತರ, ರಾಜಕೀಯ ನಾಯಕರ ಹತ್ರ ಬೇಷ್ ಅಂತ ಅನ್ನಿಸ್ಕೊಂಡಂತಹ ಯಾರನ್ನ ವ್ಯಕ್ತಿ ಇದ್ರೆ ನಮ್ಮ ಸಂವಿಧಾನದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತದಾನದ ಹಕ್ಕನ್ನು ತಂದುಕೊಟ್ಟು ಇವತ್ತು ನಮಗೆ ಶಾಸಕಾಂಗ ರಚನೆ ಮಾಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶವನ್ನ ಕೊಟ್ಟರು. ಗ್ರಾಮ ಪಂಚಾಯತಿ ಮೆಂಬರು ಮತ್ತೆ ತಾಲೂಕ್ ಪಂಚಾಯತಿ ಮೆಂಬರು ಮತ್ತೆ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು, ಇವರು ಗ್ರಾಮ ಪಂಚಾಯತಿ ಮೆಂಬರ್ ಹೆಂಗ ಆಯ್ಕೆ ಆಗ್ತಾನೆ, 5 ವರ್ಷಗಳಿಗೊಮ್ಮೆ ನಡೆಯುವಂತಹ ಚುನಾವಣೆಯಲ್ಲಿ 400 ಜನ ಸದಸ್ಯರಿಗೆ ಒಬ್ಬ ವ್ಯಕ್ತಿ ಇರಬೇಕು ಅಂತ ಹೇಳಿ ಅಲ್ಲಿ ಒಂದು ಗ್ರಾಮ ಪಂಚಾಯತಿ ಇರುತ್ತೆ. ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಯ್ಕೆ ಆಗ್ತಾನೆ, ಚುನಾಯಿತ ಪ್ರತಿನಿಧಿ ಆಗ್ತಾನೆ. ಆ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲರೂ ಸೇರಿ ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ತಾಲೂಕ್ ಪಂಚಾಯತಿ ಮೆಂಬರ್ ಕೂಡ ಸೇಮ್, ಅಲ್ಲಿನ ಚುನಾಯಿತ ಪ್ರತಿನಿಧಿಗಳು 18 ವರ್ಷ ತುಂಬಿದಂತಹ ಪ್ರತಿಯೊಬ್ಬ ವ್ಯಕ್ತಿಯು ಮತವನ್ನ ಚಲಾಯಿಸುವುದರ ಮೂಲಕ ಅವರು ಎಲ್ಲರೂ ಸೇರಿ ತಾಲೂಕ್ ಪಂಚಾಯತಿ ಮೆಂಬರ್ ಅನ್ನ ಆಯ್ಕೆ ಮಾಡ್ತಾರೆ. ಎಲ್ಲಾ ತಾಲೂಕ್ ಪಂಚಾಯತಿ ಮೆಂಬರ್ಗಳು ಸೇರಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ಅದೇ ರೀತಿಯಾಗಿ ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರ ಅಂತ ಇರುತ್ತೆ. 40,000 ಸದಸ್ಯರಿಗೆ ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಇರಬೇಕು ಅಂತ ನಮ್ಮ ಶಾಸಕಾಂಗ ಅಥವಾ ಸಂವಿಧಾನದಲ್ಲಿ ಹೇಳುತ್ತೆ. ಆ 40,000 ಮತದಾರರೇನಿದ್ದಾರೆ ಅವರು ಎಲ್ಲರೂ ಸೇರಿ ಒಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಈ ಜಿಲ್ಲೆಯ ಎಲ್ಲ ಕ್ಷೇತ್ರಗಳಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆ ನಡೆದ್ರೆ ಆ ಜಿಲ್ಲಾ ಪಂಚಾಯತಿ ಸದಸ್ಯರುಗಳನ್ನ ಆಯ್ಕೆ ಮಾಡಿ ಆ ಸದಸ್ಯರೆಲ್ಲರೂ ಸೇರಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ಅದೇ ರೀತಿಯಾಗಿ 5 ವರ್ಷಗಳಿಗೊಮ್ಮೆ ನಡೆಯುವಂತಹ ಚುನಾವಣೆಗಳು ಏನಿದೆ, ಆ 5 ವರ್ಷಗಳಿಗೊಮ್ಮೆ ನಡೆಯುವಂತಹ ವಿಧಾನಸಭೆ ಚುನಾವಣೆ, ಆ ವಿಧಾನಸಭೆ ಚುನಾವಣೆಯಲ್ಲಿ ಹತ್ತತ್ರ 1.5 ಲಕ್ಷದಿಂದ 1,80,000 ಅಥವಾ 2 ಲಕ್ಷದ ಮತದಾರರಿಗೆ ಒಬ್ಬ ಲೆಜಿಸ್ಲೇಟಿವ್ ಮೆಂಬರ್ ಇರಬೇಕು ಅಂತ ಹೇಳುತ್ತೆ. ಅಂದ್ರೆ ಶಾಸಕರು ಅಂತ ಕರಿತೀವಿ. ಅವರನ್ನ ಆಯ್ಕೆ ಮಾಡುವಂತಹ ಒಂದು ದೊಡ್ಡ ಪವರ್ ಈ ಸಂವಿಧಾನ, ಭಾರತ ದೇಶದ ಸಂವಿಧಾನ ಬಹಳ ಮುಖ್ಯವಾದಂತಹ ಕಾಲ ಇದು. ಈ ಸಂವಿಧಾನ ಇದೆಯಲ್ಲ, ಈ ಸಂವಿಧಾನಕ್ಕೆ ಹೆಚ್ಚು ಮಹತ್ವ ಬಂದಿದೆ ಈ ಓಟಿನಿಂದ. ಹಿಂಗಾಗಿ ಒಬ್ಬ ನೋಡ್ರಿ, ನಮ್ಮ ಹೊಲದಲ್ಲಿ ರೈತ ಕೆಲಸ ಮಾಡುವಂತ ಒಬ್ಬ ರೈತನಿಗೂ ಕೂಡ ಒಂದೇ ಓಟು. ಈ
ಭಾರತ ದೇಶದಲ್ಲಿರುವಂತಹ ಯಾವುದೋ ಒಂದು ಮೂಲೆಯಲ್ಲಿರುವಂತಹ ಒಂದು ಗ್ರಾಮದ ಒಬ್ಬ ವ್ಯಕ್ತಿ, ಏನೂ ಓದಿಲ್ದಿರಂತಹ ವ್ಯಕ್ತಿ, ಹೆಬ್ಬೆಟ್ಟು ಒತ್ತುವಂತಹ ವ್ಯಕ್ತಿಗೂ ಕೂಡ ಒಂದೇ ಓಟು. ಭಾರತ ದೇಶದ ಈ ದೇಶವನ್ನ ಆಳ್ವಿಕೆ ಮಾಡುವಂತಹ ಪ್ರಧಾನಮಂತ್ರಿ ಆಗಿರ್ಲಿ, ರಾಷ್ಟ್ರಪತಿ ಆಗಿರ್ಲಿ, ಮುಖ್ಯಮಂತ್ರಿಗಳಾಗಿರ್ಲಿ, ಅಥವಾ ಒಬ್ಬ IAS ಆಫೀಸರ್ ಆಗಿರ್ಲಿ, KS ಆಫೀಸರ್ ಆಗಿರ್ಲಿ, ಇವ್ರಿಗೂ ಕೂಡ ಒಂದೇ ಓಟು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಭಾರತ ಸಂವಿಧಾನ ಜಾರಿಗೆ ಬಂದ ದಿನ ಎಂತ ಅದ್ಭುತವಾದಂತಹ ಒಂದು ಕೊಟೇಶನ್ ಅನ್ನ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದ್ರೆ, ನಾನು ಇವತ್ತು ಏನ್ ಮಾಡಿದ್ದೀನಿ ಅಂದ್ರೆ, ಭಾರತ ದೇಶದಲ್ಲಿ ಒಬ್ಬ ರಾಜ, ಕಿಂಗ್ ಅನ್ನುವಂತಹ ವ್ಯಕ್ತಿ ರಾಣಿಯ ಗರ್ಭದಲ್ಲಿ ಹುಟ್ಟುತ್ತಿದ್ದ, ಆದ್ರೆ ನಾನು ಅದಕ್ಕೆ ಆಪರೇಷನ್ ಅನ್ನ ಮಾಡಿದ್ದೀನಿ, ಅಂದ್ರೆ ಒಂದು ಸಿಸೇರಿಯನ್ ಮಾಡಿದ್ದೀನಿ. ಇನ್ನು ಮೇಲೆ ಈ ಭಾರತ ದೇಶದಲ್ಲಿ ಕಿಂಗ್ ಅಥವಾ ಒಬ್ಬ ಚುನಾಯಿತ ಪ್ರತಿನಿಧಿ, ಅವತ್ತಿನ ರಾಜರ ಆಳ್ವಿಕೆ ಕೊನೆಗೊಂಡೇ ನಮಗೆ ಸಂವಿಧಾನ ಬಂದ ಮೇಲೆ ಒಂದು ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆ ಜಾರಿಗೆ ಬಂದಿದ್ದು. ಅವತ್ತಿನ ಕಿಂಗೆ ಇವತ್ತಿನ ಮುಖ್ಯಮಂತ್ರಿ, ಇವತ್ತಿನ MLAಗಳು. ಹಂಗಾಗಿ ಒಬ್ಬ ಚುನಾಯಿತ ಪ್ರತಿನಿಧಿ ಇನ್ನು ಮೇಲೆ ಕಿಂಗ್ ರಾಣಿಯ ಹೊಟ್ಟೆಯಲ್ಲಿ ಹುಟ್ಟುವುದಿಲ್ಲ, ಒಂದು ಮತದಾರರ ಪೆಟ್ಟಿಗೆಯಲ್ಲಿ ಹುಟ್ಟುತ್ತಾನೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಸಂತೋಷ ಪಡ್ತಾರೆ. ಈ ಮತದಾನ ಇದೆಯಲ್ಲ, ಈ ಮತದಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿರೋಂತಹ ಅಂಶ ಏನಂದ್ರೆ, ಈ ಒಂದು ಮತದಾನ ಏನಿದೆ, ಈ ಭಾರತ ದೇಶದ ಅಭಿವೃದ್ಧಿಯನ್ನ ಬರೆಯುವಂತಹ, ಈ ಭಾರತ ದೇಶದ ಹಣೆಬರಹವನ್ನ ಬರೆಯುವಂತಹ ಯಾವ್ದನ್ನ ಇದ್ರೆ ಅದು ಓಟಿನ ಶಕ್ತಿ. ಹಂಗಾಗಿ ನಿಮ್ಮ ಓಟನ್ನ ನಿಮ್ಮ ಅಭಿವೃದ್ಧಿಗೆ ಬಳಸ್ಕೊಳ್ರಿ ಅಂತ ಹೇಳಿ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒತ್ತಿ ಹೇಳ್ತಾರೆ. ಹಂಗಾಗಿ ಈ ಒಂದು ಓಟು ನಿಮ್ಮ ಮನೆಯ ವಯಸ್ಸಿಗೆ ಬಂದಿರಂತಹ ಹೆಣ್ಣು ಮಗಳಿಗೆ ಸಮ. ಹಂಗಾಗಿ ಈ ಓಟನ್ನ ಯಾರು ಕೂಡ ಮಾರಾಟ, ಎಂಡಕ್ಕಾಗಿರ್ಲಿ, ಸರಾಯಿಗಾಗಿರ್ಲಿ, ಕಂಡಕ್ಕಾಗಿರ್ಲಿ, ಈ ರೀತಿ ಮಾರಾಟ ಮಾಡದೆ ನಿಮ್ಮ ದೇಶದ ಅಭಿವೃದ್ಧಿಗೆ ನೀವು ಆಳ್ವಿಕೆ ಮಾಡುವಂತಹ ಯಾರು ವ್ಯಕ್ತಿಗಳು ಸಮರ್ಥರಂತ ಅನ್ನಿಸುತ್ತೆ, ಯಾರು ಈ ದೇಶವನ್ನು ಮುನ್ನಡೆಸೋದಿಕ್ಕೆ ಸಮರ್ಥರ ಅನಿಸುತ್ತೆ, ಯಾರು ಈ ರಾಜ್ಯವನ್ನು ಮುನ್ನಡೆಸೋದಿಕ್ಕೆ ಸಮರ್ಥರ ಅನಿಸುತ್ತೆ, ಯಾರು ಒಂದು ತಾಲೂಕು ಪಂಚಾಯಿತಿಯನ್ನು ನಡೆಸೋದಿಕ್ಕೆ ಸಮರ್ಥರ ಅನಿಸುತ್ತೆ, ಅಂತಹವರಿಗೆ, ವಿದ್ಯಾವಂತರಿಗೆ ಮತವನ್ನ ಕೊಡಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶದ ಸಂವಿಧಾನದಲ್ಲಿ ನಮಗೆ 18 ವರ್ಷ ತುಂಬಿದ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಮತದಾನದ ಹಕ್ಕನ್ನ ತಂದುಕೊಟ್ಟಂತಹ ದೊಡ್ಡ ಕೀರ್ತಿ ನಮ್ಮ ಸಂವಿಧಾನದಲ್ಲಿ ಇದೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಬೇಕು. ಮತ್ತೆ ಅದಾದ್ಮೇಲೆ ಈ ಭಾರತ ದೇಶ ಸಂವಿಧಾನ ಜಾರಿಗೆ ಬರೋದಕ್ಕಿಂತ ಮುಂಚೆ ಯಾವ ರೀತಿ ವ್ಯವಸ್ಥೆ ಇತ್ತು, ಯಾರು ಎಲ್ಲಿ ಬೇಕಾದ್ರೂ ವಾಸ ಮಾಡುವಂತಹ, ಯಾರು ಎಲ್ಲಿ ಬೇಕಾದ್ರೂ ಓಡಾಡುವಂತಹ, ಯಾರು ಎಲ್ಲಿ ಬೇಕಾದ್ರೂ, ನಾವಿವತ್ತೇನು ಫಿಲಿಮ್ಗಳು ನೋಡ್ತೀವಿ, ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡ್ತೀವಿ, ಅಥವಾ ದೇವಾಲಯಗಳಿಗೆ ಹೋಗ್ತೀವಿ, ಅಥವಾ ಸಾರ್ವಜನಿಕ ಪ್ಲೇಸಸ್, ಶಾಲಾ ಕಾಲೇಜುಗಳು, ಮತ್ತೆ ಕೆರೆಗಳು, ಏನೇನು ಈ ರೀತಿ ಇದೆ, ಪಾರ್ಕ್ಗಳೇನಿದೆ ಅಥವಾ ಟೂರಿಸ್ಟ್ ಪ್ಲೇಸ್ಗಳೇನಿದೆ, ಈ ಸಂವಿಧಾನ ಜಾರಿಗೆ ಬರೋದಕ್ಕಿಂತ ಮುಂಚೆ ಯಾರೂ ಕೂಡ ಬಳಸುವಂತೆ ಇರಲಿಲ್ಲ. ಅವೆಲ್ಲವೂ ಕೆಲವೇ ವ್ಯಕ್ತಿಗಳಿಗೆ, ಕೆಲವೇ ಜಾತಿಗಳಿಗೆ ಸೀಮಿತವಾಗಿತ್ತು. ಆದ್ರೆ ಈ ಭಾರತ ದೇಶದ ಸಂವಿಧಾನ ಜಾರಿಗೆ ಬಂದ್ಮೇಲೆ ಅವರಿಗೆ ಸ್ವಾತಂತ್ರ್ಯದ ಹಕ್ಕನ್ನ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 6 ರೀತಿಯಾದಂತಹ ಮೂಲಭೂತ ಹಕ್ಕುಗಳನ್ನ ಈ ಸಂವಿಧಾನದಲ್ಲಿ ಅಳವಡಿಸ್ತಾರೆ. ಎಂತಹ ಅದ್ಭುತವಾದಂತಹ ಥೀಮ್ ಅಂದ್ರೆ, ಈ ಫಂಡಮೆಂಟಲ್ ರೈಟ್ಸ್, ಭಾರತದ ಪ್ರತಿಯೊಬ್ಬ ಪ್ರಜೆ ಹೇಳ್ತಾನೆ, ನನ್ನ ಮೂಲಭೂತ ಹಕ್ಕು ಕಣಯ್ಯ ಅಂತ ಟೇಬಲ್ ಕುಟ್ಟಿ ಕೇಳ್ತಾರೆ. ಇದು ಭಾರತ ದೇಶದ ಅಂಬೇಡ್ಕರ್ ಅವರು ಕೊಟ್ಟಂತಹ ದೊಡ್ಡ ಕಾಣಿಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೊಟ್ಟಂತಹ ದೊಡ್ಡ ಮಹತ್ವವಾದಂತಹ ಬದಲಾವಣೆ ಯಾವ್ದಾದ್ರು ಇದ್ರೆ ಅದು ಈ ಭಾರತ ದೇಶದ ಸಂವಿಧಾನದಲ್ಲಿ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದ್ದು. ಯಾವುವು? ಅದು ಸಂವಿಧಾನದ 3ನೇ ಭಾಗದಲ್ಲಿ 12ರಿಂದ 35ನೇ ವಿಧಿಗಳವರೆಗೆ 6 ರೀತಿಯಾದಂತಹ ಮೂಲಭೂತ ಹಕ್ಕುಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕು, ಮತ್ತೆ ಧಾರ್ಮಿಕ ಮತ್ತೆ ಶೈಕ್ಷಣಿಕ ಹಕ್ಕು, ಸಾಂಸ್ಕೃತಿಕ ಮತ್ತೆ ಶೈಕ್ಷಣಿಕ ಹಕ್ಕು, ಮತ್ತೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಒಂದು ಸಂವಿಧಾನ ಜಾರಿಗೆ ಬಂದ ಮೇಲೆ ಆಕ್ಚುಲಿ 7 ಮೂಲಭೂತ ಹಕ್ಕುಗಳು ಇತ್ತು.
ಆದರೆ ಅದನ್ನ ಅಮೆಂಡ್ಮೆಂಟ್ ಅನ್ನ ಮಾಡಿ 1978ರಲ್ಲಿ 44ನೇ ತಿದ್ದುಪಡಿಯನ್ನ ಮಾಡಿ ಆಸ್ತಿ ಹಕ್ಕನ್ನ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಆಸ್ತಿ ಹಕ್ಕನ್ನ ಸಪ್ರೇಟ್ ಮಾಡಿದ್ರು. ಏನು ಇದು ಆಸ್ತಿ ಹಕ್ಕಂದ್ರೆ, ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಈ ಸಂವಿಧಾನದಲ್ಲಿ ಯಾರಿಗೆ ಆಸ್ತಿ ಇಲ್ಲ ಅವರು ಆಸ್ತಿಯನ್ನು ಹೊಂದಬೇಕು ಅಂತ ಸಂವಿಧಾನದಲ್ಲಿ ಹೇಳುತ್ತೆ. ಈಗಲೂ ಕೂಡ ನಮ್ಮ ಭಾರತ ದೇಶದ ಸಂವಿಧಾನದ ಅತ್ಯಂತ ಮಹತ್ವವಾದಂತಹ ಅಂಶ, ಈ ಸಂವಿಧಾನಕ್ಕೆ ಜೀವ ಇದೆ ಅಂದ್ರೆ, ಈ ಸಂವಿಧಾನಕ್ಕೆ ಆತ್ಮ ಇದೆ ಅಂದ್ರೆ, ಈ ಸಂವಿಧಾನ ಏನ್ ಹೇಳುತ್ತೆ ಅಂದ್ರೆ, ಈ ಭಾರತದ ಪ್ರತಿಯೊಬ್ಬ ಪ್ರಜೆ ಏನಿದ್ದಾನೆ, ಇವತ್ತು ಹತ್ತತ್ರ 145 ಕೋಟಿ ಜನಸಂಖ್ಯೆ ನಾವಿದ್ರೂ ಕೂಡ ಇಷ್ಟು ಜನರಿಗೆ ನಮ್ಮ ಸಂವಿಧಾನದಲ್ಲಿ ಯಾರ್ಯಾರಿಗೆ ಲ್ಯಾಂಡ್ ಇಲ್ಲ, ಆಸ್ತಿ ಇಲ್ಲ, ಆ ಆಸ್ತಿ ಇಲ್ದಿರೋಂತಹ ಕುಟುಂಬಗಳನ್ನ ಗುರ್ತಿಸಿ 3 ಎಕರೆ ಆಸ್ತಿಯನ್ನ ಕೊಡಬೇಕು ಅಂತ ಭಾರತ ದೇಶದ ಸಂವಿಧಾನ ಹೇಳ್ತಾ ಹೋಗುತ್ತೆ. ಅಂದ್ರೆ ಮತ್ತೆ ಈ ಭಾರತ ದೇಶದಲ್ಲಿ ಏನು ಶೆಲ್ಟರ್ ಇಲ್ಲ, ವಸತಿ ಏನಿಲ್ಲ, ಅಂದ್ರೆ ಮನೆ ಅಂತ ನಾವೇನ್ ಕರಿತೀವಿ, ಆ ಮನೆಗಳನ್ನ ಕಟ್ಟಿಸ್ಕೊಡ್ಬೇಕು. ಇಟ್ ಈಸ್ ಅ ಫಂಡಮೆಂಟಲ್ ಬೇಸಿಕ್ ನೀಡ್ಸ್ ಅನ್ನ ಒದಗಿಸ್ಕೊಡ್ಬೇಕು ಅಂತ ಹೇಳುತ್ತೆ ಸಂವಿಧಾನ. ಭಾರತ ದೇಶದ ಸಂವಿಧಾನ ಏನ್ ಹೇಳುತ್ತೆ ಅಂದ್ರೆ, ಭಾರತದ ಪ್ರಜೆಗಳಿಗೆ ಶಿಕ್ಷಣವನ್ನ ಕೊಡ್ಬೇಕು ಅಂತ ಹೇಳುತ್ತೆ, ಆರೋಗ್ಯವನ್ನ ಕೊಡ್ಬೇಕು ಅಂತ ಹೇಳುತ್ತೆ, ಮತ್ತೆ ಈ ದೇಶದ ಏನೇನು ಅವ್ರಿಗೆ ಬೇಕಾಗಿದೆ, ನೀಡ್ಸ್ ಇದೆ, ಅದು ಎಲ್ಲವನ್ನು ಕೂಡ ಭಾರತ ಸಂವಿಧಾನ ಪ್ರೊವೈಡ್ ಮಾಡಬೇಕು ಅಂತ ಹೇಳಿ ನಮ್ಮ ಸಂವಿಧಾನದ ಚಿಂತಕರು, ಸಂವಿಧಾನದ ಪಿತಾಮಹರಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ವಿಧಿಗಳ ಆಧಾರದ ಮೇಲೆ ನಮಗೆ ನೋಡಿ ರಾಜ್ಯ ನಿರ್ದೇಶಕ ತತ್ವಗಳನ್ನ ನೋಡ್ತಾ ಹೋಗ್ತೀವಿ ನಾವು. ಈ ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ 36ರಿಂದ 51ನೇ ವಿಧಿಗಳವರೆಗೆ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಒಂದು 2 ಪಾಯಿಂಟ್ ಅನ್ನ ನಿಮಗೆ ಹೇಳ್ತೀನಿ ನೋಡ್ರಿ. ಈ ರಾಜ್ಯ ನಿರ್ದೇಶಕ ತತ್ವಗಳು ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ನಾವೇನು ಕರಿತೀವಿ, ಅದರಲ್ಲಿ 45ನೇ ವಿಧಿಯಲ್ಲಿ ಉಚಿತ ಕಡ್ಡಾಯ ಶಿಕ್ಷಣದ ಹಕ್ಕು ಅಂದ್ರೆ 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಈ ದೇಶದಲ್ಲಿ ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತೆ ದೇಶದ 40% ರಾಜ್ಯದ 60% ಸೇರಿಸಿ ಇಲ್ಲಿ ಶಿಕ್ಷಣವನ್ನ ಕೊಡಬೇಕು ಅನ್ನುವಂತಹದ್ದು 45ನೇ ವಿಧಿ. ಸಂವಿಧಾನದ 45ನೇ ವಿಧಿ ಶಿಕ್ಷಣವನ್ನ ಕೊಡಬೇಕು ಅನ್ನುವಂತಹದ್ದು ಹೇಳ್ತಾ ಹೋಗುತ್ತೆ. ಮತ್ತೆ ಅದರಲ್ಲೇ 40ನೇ ವಿಧಿ ಏನ್ ಹೇಳ್ತಾ ಹೋಗುತ್ತೆ ಅಂದ್ರೆ, ಗ್ರಾಮ ಪಂಚಾಯತಿಗಳು ರಚನೆ ಆಗ್ಬೇಕು ಅನ್ನುವಂತಹದನ್ನ ಹೇಳ್ತಾ ಹೋಗುತ್ತೆ. ಮತ್ತೆ ಅವಾಗ್ಲೇ ನಾನು ಗ್ರಾಮ ಪಂಚಾಯತಿ ಬಗ್ಗೆ ಮಾತನಾಡಿದ್ದೀನಿ. ಮತ್ತೆ ಅದು ಅಲ್ಲದೆ ಭಾರತ ದೇಶದ ಸಂವಿಧಾನದಲ್ಲಿ ಬಹಳ ಮುಖ್ಯವಾದಂತಹ ಅಂಶ ಏನಂದ್ರೆ, ಈ ನಮ್ಮ ಜುಡಿಷರಿ ವ್ಯವಸ್ಥೆ ಏನಿದೆ, ಈ ನ್ಯಾಯಾಂಗ ವ್ಯವಸ್ಥೆ ಸಂವಿಧಾನದ 124ನೇ ವಿಧಿಯಿಂದ ಆರಂಭ ಆದ್ರೆ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದ ರಚನೆ, ಅಧಿಕಾರ, ವ್ಯಾಪ್ತಿ, ಕಾರ್ಯಗಳು ಅಂದ್ರೆ ಈ ಭಾರತ ದೇಶದ ಸುಪ್ರೀಂ ಕೋರ್ಟ್ ರಚನೆ ಏನಾಗುತ್ತೆ, ಈ ಸುಪ್ರೀಂ ಕೋರ್ಟ್ ರಚನೆ ಮತ್ತೆ ಅದರ ಅಧಿಕಾರ ಮತ್ತೆ ಕಾರ್ಯಗಳು ಅವೆಲ್ಲವೂ ಕೂಡ ನಮ್ಮ ಸಂವಿಧಾನದ 124ನೇ ವಿಧಿಯಿಂದ ನ್ಯಾಯಾಲಯದ ವ್ಯವಸ್ಥೆಯನ್ನ ನಾವು ಕಾಣ್ತಾ ಹೋಗ್ತೀವಿ. ಮತ್ತೆ ಅದು ಅಲ್ಲದೆ ವಿಶೇಷವಾಗಿ ಎಲೆಕ್ಷನ್ ಕಮಿಷನ್ ಅಂತ ನಾವು ಮಾತನಾಡ್ತಾ ಹೋಗ್ತೀವಿ. ಎಲೆಕ್ಷನ್ ಕಮಿಷನ್ ಬಗ್ಗೆನೂ ಕೂಡ ಸಂವಿಧಾನದ 324ನೇ ವಿಧಿಯ ಪ್ರಕಾರ ನಾವು ಚುನಾವಣಾ ಆಯೋಗದ ಬಗ್ಗೆ ನೋಡ್ತಾ ಹೋಗ್ತೀವಿ. ಈಗ ಹೆಚ್ಚು ಚರ್ಚೆಗೆ ಒಳಪಡುತ್ತಿರುವಂತಹ ಒಂದು ಯಾವ್ದನ್ನ ಅಂಶ ಇದ್ರೆ ಅದು ಚುನಾವಣೆ. ಏನು ಈ ಚುನಾವಣಾ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇದೆ, ಈ ಮತದಾರರ ಪಟ್ಟಿ ಪರಿಷ್ಕರಣೆ ಆಗುವಂತಹ ವೇಳೆಯಲ್ಲಿ ಕೆಲವರನ್ನ ಕೈ ಬಿಡ್ತಾ ಇದ್ದಾರೆ ಅನ್ನುವಂತಹ ಒಂದು ಅಂಶದ ಆಧಾರದ ಮೇಲೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗ್ತಾ ಇದ್ದೀವಿ. ಹಂಗಾಗಿ ಇವತ್ತು ಈ ಭಾರತ ದೇಶದ ಸಂವಿಧಾನ ಏನಿದೆ, ಈ ಸಂವಿಧಾನವನ್ನ ಯಥಾವತ್ತು ಜಾರಿ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂದ್ರೆ, ಕೇವಲ 20 ವರ್ಷಗಳಲ್ಲೇ ಈ ಭಾರತ ದೇಶದ ಪ್ರಬುದ್ಧವಾದಂತಹ ಭಾರತ ದೇಶವನ್ನ ನಾವು ಕಟ್ಟಬಹುದು. ಯಾವುದೇ ರೀತಿಯಾದಂತಹ ಅಸಮಾನತೆ ಇರಲ್ಲ, ಮತ್ತೆ ಯಾವುದೇ ರೀತಿಯಾದಂತಹ ಅನ್ಯಾಯ ಇರಲ್ಲ, ಯಾವುದೇ ರೀತಿಯಾದಂತಹ ದೌರ್ಜನ್ಯಗಳಿರಲ್ಲ. ಎಲ್ಲ ರೀತಿಯಾದಂತಹ ಎಲ್ಲ ವ್ಯಕ್ತಿಗಳು ಮುಕ್ತವಾದಂತಹ ಒಂದು ವ್ಯವಸ್ಥೆಯನ್ನ ಈ ಭಾರತ ದೇಶದ ಸಂವಿಧಾನ ಕೊಟ್ಟಿದೆ. ಈ ಸಂವಿಧಾನ ಜಾರಿ ಆಗ್ಬೇಕು ಅನ್ನುವಂತಹದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೊಡ್ಡ ಕನಸಾಗಿತ್ತು. ಆದ್ರೆ ಸಂವಿಧಾನ ಜಾರಿ ಆಗಿದೆಯಾ ಅಂತಂದ್ರೆ ಸಂವಿಧಾನ ಜಾರಿ ಆಗ್ಲಿಲ್ಲ.
ಯಾವ ರೀತಿ ಜಾರಿ ಆಗಿಲ್ಲ ಅಂದ್ರೆ ನೋಡಿ, ಈ ಭಾರತ ದೇಶದಲ್ಲಿ ಎಂತಹ ಕ್ರೂರ ವ್ಯವಸ್ಥೆ ಇದೆ ಅಂದ್ರೆ ಬಹಳ ದಿಗ್ಭ್ರಮೆ ಹುಟ್ಟಿಸುವಂತಹ ಒಂದು ಎರಡು ಅಂಶಗಳನ್ನ ನಾನು ಹೇಳ್ತೀನಿ. ಅದು ಇಡೀ ವಿಶ್ವದಾದ್ಯಂತ, ರಾಷ್ಟ್ರದಾದ್ಯಂತ ಚರ್ಚೆ ಆದಂತಹ ವಿಚಾರಗಳು. ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ನಡೆದಂತಹ ಹತ್ರಾಸ್ ಘಟನೆ ಅಂದ್ರೆ ಒಂದು ಹೆಣ್ಣು ಮಗಳನ್ನ, ವಾಲ್ಮೀಕಿ ಸಮುದಾಯದ ಹೆಣ್ಣು ಮಗಳನ್ನ ಇವತ್ತು ಎಲ್ಲರೂ ಕೂಡ ಸಮಾನತೆ ಅಂತ ನಾವು ಹೇಳಿದ್ರೂ ಕೂಡ ಇಲ್ಲಿನ ಆಳ್ವಿಕೆಗಳು ಅಥವಾ ಆಡಳಿತ ವ್ಯವಸ್ಥೆಗಳು ಹೆಂಗೆ ವೈಫಲ್ಯ ಆಗಿದೆ ಅನ್ನೋದಕ್ಕೆ ಹತ್ರಾಸ್ ಘಟನೆಯಲ್ಲಿ ನಡೆದಂತಹ ಒಬ್ಬ ಹೆಣ್ಣು ಮಗಳನ್ನ ರೇಪ್ ಮಾಡಿ, ಮರ್ಡರ್ ಮಾಡಿ ಸುಟ್ಟಾಕಿದ್ದು. ಮತ್ತೆ ಅದೇ ಅಲ್ಲದೆ ಡೆಲ್ಲಿಯಲ್ಲಿ ನಿರ್ಭಯ ಅನ್ನುವಂತಹ ಒಬ್ಬ ಹೆಣ್ಣು ಮಗಳು ಏನು ನರ್ಸಿಂಗ್ ಅಥವಾ MBBS ಓದ್ತಿರ್ತಾಳೆ, ಆ ಹೆಣ್ಣು ಮಗಳ ಮೇಲೂ ಕೂಡ ಒಂದು ರೇಪ್ ಆಗಿ, ಮರ್ಡರ್ ಆಗಿ ಆಕೆನೂ ಕೂಡ ಇದು ಮಾಡಿದ್ದು. ಅಂದ್ರೆ ಇವತ್ತು ಕೂಡ ಈ ಭಾರತ ದೇಶದಲ್ಲಿ ಅತ್ಯುತ್ತಮವಾದಂತಹ ಸಂವಿಧಾನ ಇದೆ, ಆದ್ರೆ ಅತ್ಯಂತ ಹೆಚ್ಚು ದಲಿತರ ಮೇಲೆ ದೌರ್ಜನ್ಯಗಳು ನಿಂತಿಲ್ಲ, ಮತ್ತೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು ನಿಂತಿಲ್ಲ. ಇವೆಲ್ಲವೂ ಕೂಡ ಸಂವಿಧಾನದಲ್ಲಿ ಕಡಿಮೆ ಆಗ್ಬೇಕು, ಸಂವಿಧಾನ ಯಥಾವತ್ತು ಜಾರಿ ಆಗ್ಬೇಕು ಅನ್ನುವಂತಹದನ್ನ ಬಾಬಾ ಸಾಹೇಬರು ಒತ್ತಿ ಒತ್ತಿ ಹೇಳ್ತಾ ಹೋಗ್ತಾರೆ. ಮತ್ತೆ ಅದು ಅಲ್ಲದೆ ವಿಶೇಷವಾಗಿ ಭಾರತ ಸಂವಿಧಾನ ನಮಗೆ ಎಲ್ಲವನ್ನೂ ಕೂಡ ಕೊಟ್ಟಿದೆ. ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಭಾರತ ದೇಶದ ಸಂವಿಧಾನಕ್ಕೆ ಎಷ್ಟು ಚಿರುಋಣಿ ಆಗಿದ್ರೂ ಕೂಡ ಅದು ಕಡಿಮೆನೆ. ಯಾಕೆ ಕಡಿಮೆ ಅಂತ ಹೇಳ್ತೀನಿ ಅಂದ್ರೆ ನೋಡ್ರಿ, ಈ ಸಂವಿಧಾನ ಜಾರಿಗೆ ಬರೋದಕ್ಕಿಂತ ಮುಂಚೆ ನಾವು ಯಾವುದೇ ರೀತಿಯಾದಂತಹ ಮುಕ್ತವಾಗಿ ಓಡಾಡುವಂತಹ ವ್ಯವಸ್ಥೆ ಇರಲಿಲ್ಲ. ಆದ್ರೆ ಇವತ್ತು ನಮಗೆ ವಿಶೇಷ ಏನಂದ್ರೆ ಹೆಣ್ಮಕ್ಳು ಸ್ವತಂತ್ರವಾಗಿ ಓಡಾಡುವಂತಹ ವ್ಯವಸ್ಥೆ ಇರಲಿಲ್ಲ, ಅವ್ರಿಗೆ ಯಾವುದೇ ರೀತಿಯಾದಂತಹ ಸ್ವಾತಂತ್ರ್ಯ ಇರಲಿಲ್ಲ. ಆದ್ರೆ ಇವತ್ತು ಮೊನ್ನೆ ಬಹಳ ಸಂತೋಷ ಏನಂದ್ರೆ ಈ ದೇಶದ ಅಂಧರ ಅಂದ್ರೆ ಬ್ಲೈಂಡ್ಸ್ ಹೆಣ್ಮಕ್ಳೇನಿದ್ದಾರೆ ಅವರು ಕ್ರಿಕೆಟ್ ನಲ್ಲಿ ವರ್ಲ್ಡ್ ಕಪ್ ಅನ್ನ ಗೆದ್ದಿದ್ದಾರೆ. ಮತ್ತೆ ಅದಕ್ಕಿಂತ ಮುಂಚೆ ಈ ದೇಶದಲ್ಲಿ ನಡೆದಂತಹ ಏನು ಕ್ರಿಕೆಟ್ ಏನಿದೆ ಅದರಲ್ಲೂ ಕೂಡ ವರ್ಲ್ಡ್ ಕಪ್ ಅನ್ನ ಈ ದೇಶದ ಹೆಣ್ಣು ಮಕ್ಕಳು ಗೆದ್ದಿದ್ದಾರೆ. ಹಿಂಗೆ ಅದೇ ಅವತ್ತು ಸಂವಿಧಾನ ಜಾರಿಗೆ ಬರೋದಕ್ಕಿಂತ ಮುಂಚೆ ಹೆಣ್ಣು ಮಕ್ಕಳ ಮನೆ ಬಿಟ್ಟ ಈಚೆಗೆ ಬರಂಗಿರಲಿಲ್ಲ. ಅಂದ್ರೆ ಒಂದು ಅಡಿಗೆ ಕೋಣೆಗೆ ಸೀಮಿತವಾದಿದ್ದಂತಹ ಹೆಣ್ಣು ಮಕ್ಕಳು ಅಷ್ಟೇ, ಅವ್ರಿಗೆ ಸ್ವತಂತ್ರನೇ ಇರಲಿಲ್ಲ. ಮತ್ತೆ ಯಾವುದೇ ರೀತಿಯಾದಂತಹ ಬಹಳ ದೊಡ್ಡ ಇನ್ಸಿಡೆಂಟ್ ಏನಂದ್ರೆ ಹೆಣ್ಣು ಮಕ್ಕಳಿಗೆ ಗೊತ್ತಿಲ್ಲ ಈ ಸಂವಿಧಾನ ಎಷ್ಟು ಹೆಣ್ಣು ಮಕ್ಕಳಿಗೆ ಅವಕಾಶಗಳು ಕೊಟ್ಟಿದೆ ಅಂತ. ಏನನ್ನ ಅವತ್ತಿನ ಹಿಂದಿನ ಕಾಲದಲ್ಲಿ ಒಬ್ಬ ಗಂಡ ಏನನ್ನ ಡೆತ್ ಆದ್ರೆ ಕಾರಣಾಂತರಗಳಿಂದ, ಅದು ಚಿಕ್ಕ ವಯಸ್ಸಲ್ಲಿ ಆಗಿರ್ಲಿ, ಬಾಲ್ಯ ವಿವಾಹ ಆಗ್ತಿದ್ರು, ಮತ್ತೆ ಒಂದ್ ಸ್ವಲ್ಪ ಸಂಬಂಧಗಳಲ್ಲಿ ವಯಸ್ಸಾದ್ಮೇಲೆ ಮದುವೆ ಆಗ್ತಿದ್ರು. ಮದುವೆ ಆದ್ರೂ ಕೂಡ ಏನನ್ನ ಗಂಡ ಕಾರಣಾಂತರಗಳಿಂದ ಡೆತ್ ಆದ್ರೆ ಆ ಹೆಣ್ಣು ಮಗಳು ಅವತ್ತೇ ಸಂವಿಧಾನ ಜಾರಿ ಬರೋದಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ ಆ ಚಿತೆಗೆ ಆಗ್ತಿದ್ರು. ವೇದಗಳ ಕಾಲದಲ್ಲಿ ಮತ್ತೆ ನಮ್ಮ ಪುರಾಣಗಳ ಕಾಲದಲ್ಲಿ ಇವೆಲ್ಲವನ್ನ ನಾವು ತೆಗೆದು ನೋಡಿದ್ರೆ. ಆದ್ರೆ ಸಂವಿಧಾನ ಜಾರಿಗೆ ಬಂದ ಮೇಲೆ ಈಗ ಏನನ್ನ ಮದುವೆ ಆಗಿ ಆಕೆ ಗಂಡ ಏನನ್ನ ಕಿರುಕುಳ ಕೊಡ್ತಾ ಇದ್ದಾನಂದ್ರೆ ಅಥವಾ ಗಂಡ ಇಷ್ಟ ಇಲ್ಲ ಅಂದ್ರೆ ಆಕೆ ಡಿವೋರ್ಸ್ ತಗೊಳೋದಕ್ಕೂ ಕೂಡ ನಮ್ಮ ಸಂವಿಧಾನದಲ್ಲಿ ಅಥವಾ ಅವಕಾಶ ಇದೆ. ಅಂದ್ರೆ ಈ ಸಂವಿಧಾನದಲ್ಲಿ ಅಷ್ಟು ಸ್ವತಂತ್ರ ಕೊಟ್ಟಿದೆ. ಮತ್ತೆ ಲೇಬರ್ಸ್ ಬಗ್ಗೆ ಮಾತನಾಡಬೇಕು. ಇಡೀ ಕಾರ್ಮಿಕರ ಹಿತರಕ್ಷಣೆಯನ್ನ, ಕಾರ್ಮಿಕರ ಎಲ್ಲಾ ರೀತಿಯಾದಂತಹ ಸವಲತ್ತುಗಳನ್ನ, ಸೌಲಭ್ಯಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಈ ಭಾರತ ದೇಶ ಹತ್ತತ್ರ ಒಂದು 60ರಿಂದ 70%, 80% ಲೇಬರ್ಸ್ ಅನ್ನ ಒಳಗೊಂಡಿದೆ. ಎಷ್ಟು ನೌಕರಿ ವರ್ಗ ಅತ್ಯಂತ ಕಡಿಮೆ. ನಾವು ಲೇಬರ್ಸ್ ಅಂದ್ರೆ ನಾವೇನ್ ಅನ್ಕೊಂಡಿದೀವಿ ಅಂದ್ರೆ ಹಳ್ಳಿಯಲ್ಲಿ ಅಥವಾ ಯಾವುದೋ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕಳೆ ಕೀಳೋರ್ನ ಅಥವಾ ಇದ್ರನ್ನ ಏನೋ ಯಾವುದೋ ಒಂದು ಕೆಲಸ ಮಾಡೋರ್ನ ಲೇಬರ್ಸ್ ಅನ್ಕೊಂಡಿದೀವಿ. ನೋ, ಬೆಳಗ್ಗೆ 7 ಗಂಟೆ 8 ಗಂಟೆಗೆ ಮನೆ ಬಿಟ್ಟು 9 ಗಂಟೆ 9:30 ಅಷ್ಟೊತ್ತಿಗೆ ಯಾವುದೋ ಒಂದು ಫ್ಯಾಕ್ಟ್ರಿ, ಯಾವುದೋ ಒಂದು ಗಾರ್ಮೆಂಟ್ಸ್, ಯಾವುದೋ ಒಂದು ಕಾರ್ಖಾನೆ ಏನು ಸೈರನ್ ಕೂಗುತ್ತೆ ಅಷ್ಟ್ರೊಳಗಡೆ ಕಾರ್ಮಿಕ ಒಳಗಡೆ ಹೋಗ್ತಾನಲ್ಲ, ಒಳಗಡೆ ಹೋಗಿ ತಿರುಗಿ ಸಂಜೆ 5:30 6 ಗಂಟೆವರೆಗೂ ದುಡಿತಾನಲ್ಲ, ಅವರೆಲ್ಲರೂ ಕೂಡ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕೂಲಿ ಮಾಡುವ ಕೂಲಿಕಾರನಿಂದ ಹಿಡಿದು ಗಾರ್ಮೆಂಟ್ಸ್ ನಲ್ಲಿ ದುಡಿಯುವಂತಹ ನೌಕರನಿಂದ ಹಿಡಿದು
ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಏನು ಹೋಗಿ ಟೈ ಕಟ್ಕೊಂಡು ನಾನು ಎಚ್ಚರ ಅಂತ ಏನು ಕೆಲಸ ಮಾಡ್ತಾನೆ, ಅವನೂ ಕೂಡ ಒಬ್ಬ ಲೇಬರ್. ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ಸ್, ಈ ಭಾರತ ದೇಶದ ಸಂವಿಧಾನ ಈ ಲೇಬರ್ಗಳನ್ನ, ಕಾರ್ಮಿಕರನ್ನ, ಯೋಗಕ್ಷೇಮವನ್ನ ನೋಡ್ಕೊಳ್ಬೇಕು. ಒಂದು ಕಾರ್ಖಾನೆ ಮಾಡಿದ್ರೆ ಅದರಲ್ಲಿ ದುಡಿಯುವಂತಹ ಒಬ್ಬ ವ್ಯಕ್ತಿಗೆ ಏನಿವತ್ತು ESI PF ಅಂತ ನಾವೇನ್ ಮಾತಾಡ್ತೀವಿ, ಅವೆಲ್ಲವೂ ಕೂಡ ನಮ್ಮ ಸಂವಿಧಾನ ಅಳವಡಿಸ್ಕೊಂಡಿದೆ. ನಮ್ಮ ಸಂವಿಧಾನ ಇದೆ, ನಮ್ಮ ಸಂವಿಧಾನದಲ್ಲೇ ಇದೆ ಅವೆಲ್ಲ ಅಂಶಗಳು. ಹಂಗಾಗಿ ಈ ಭಾರತ ದೇಶದ ಸಂವಿಧಾನ ನಮ್ಮ ಭಾರತ ದೇಶದ ಒಂದು ದೊಡ್ಡ ಬೈಬಲ್ ಅಥವಾ ಭಾರತದ ವಿಮೋಚನೆಯ ಗ್ರಂಥ ಅಂತ ಇದ್ರೆ ಈ ಭಾರತ ದೇಶದ ಸಂವಿಧಾನ. ಇತ್ತೀಚೆಗೆ ಬಂದಂತಹ ಚೀಫ್ ಜಸ್ಟಿಸ್ಗಳು, ಭಾರತ ದೇಶದ ಮುಖ್ಯ ನ್ಯಾಯಮೂರ್ತಿಗಳಲ್ಲಿ ಎಲ್ಲರೂ ಕೂಡ BR ಗವಾಯಿ ಆಗಿರ್ಲಿ, ಈಗ ನಿನ್ನೆ ಒಬ್ರು ಸೂರ್ಯಕಾಂತ್ ಸರ್ ಅಂತ ಒಬ್ರು ಚೀಫ್ ಜಸ್ಟಿಸ್ ಆಗಿದ್ದಾರೆ, ಇವರೆಲ್ಲರೂ ಕೂಡ ನಮ್ಮ ಸಂವಿಧಾನವನ್ನ ಬಹಳಷ್ಟು ಅದ್ಭುತವಾಗಿ ಹೊಗಳಿದ್ದಾರೆ. ಮತ್ತೆ ಈ ಸಂವಿಧಾನ ಏನಿದೆ ಎಲ್ಲವೂ ಕೂಡ ಈ ಭಾರತ ದೇಶಕ್ಕೆ ಕೊಟ್ಟಿದೆ ಅಂತ ಹೇಳಿ ಅವರು BR ಗವಾಯಿ ಅನ್ನುವಂಥ ಒಬ್ಬ ಚೀಫ್ ಜಸ್ಟಿಸ್, ಈ ಭಾರತ ದೇಶದ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ರು. ಅವರು ನಾನು ಮಹಾರಾಷ್ಟ್ರದ ಒಂದು ರಾಜ್ಯದ ಯಾವುದೋ ಒಂದು ಮೂಲೆಯ ಹಳ್ಳಿಯಲ್ಲಿ ಒಂದು ಬಡ ಕುಟುಂಬದಲ್ಲಿ ಜನಿಸಿ ನಾನು ಇಲ್ಲಿವರೆಗೂ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶನಾಗಿದ್ದೀನಿ ಅಂದ್ರೆ ಅದಕ್ಕೆ ಮೂಲ ಕಾರಣ ಈ ಭಾರತ ದೇಶದ ಸಂವಿಧಾನ ಅಂತ ಹೇಳ್ತಾರೆ. ಹಂಗಾಗಿ ಈ ಸಂವಿಧಾನ ಎಲ್ಲ ರೀತಿಯಾದಂತಹ ಅವಕಾಶಗಳು ನಮಗೆ ಅವಕಾಶ ಮಾಡಿಕೊಟ್ಟಿದೆ. ಮತ್ತೆ ಅದಲ್ಲದೆ ಈ ಭಾರತ ದೇಶದ ಸಂವಿಧಾನದ 17ನೇ ವಿಧಿ ಏನ್ ಹೇಳುತ್ತೆ, ಅಸ್ಪೃಶ್ಯತೆಯನ್ನ ಆಚರಣೆ ಮಾಡಬಾರದು. ಅಸ್ಪೃಶ್ಯತೆ ಆಚರಣೆ ಮಾಡುವುದು ಕಾನೂನಿನ ದೃಷ್ಟಿಯಲ್ಲಿ ಅಪರಾಧ ಅಂತ ಹೇಳ್ತಾ ಹೋಗುತ್ತೆ. ಮತ್ತೆ ಅದಲ್ಲದೆ ಸಂವಿಧಾನದಲ್ಲಿ ಏನು 263ನೇ ವಿಧಿ ಏನ್ ಹೇಳುತ್ತೆ, 263ನೇ ವಿಧಿ ಒಂದು ರಾಜ್ಯ ಇನ್ನೊಂದು ರಾಜ್ಯದ ಒಂದು ಜಲ ವಿವಾದಗಳಾಗಿರ್ಲಿ ಅಥವಾ ರಸ್ತೆ ವಿವಾದಗಳಾಗಿರ್ಲಿ ಅಥವಾ ಗಡಿ ವಿವಾದಗಳಾಗಿರ್ಲಿ, ಅಂತಾರಾಜ್ಯ ಜಲ ವಿವಾದಗಳನ್ನ ಅದು ಹೋಗ್ಲಾಡಿಸ್ಬೇಕು ಅಂತ ಸಂವಿಧಾನದ 264 ಮತ್ತು ಸಂವಿಧಾನದ 263ನೇ ವಿಧಿಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಮತ್ತೆ ಅದಲ್ಲದೆ ಬಹಳ ಮುಖ್ಯವಾಗಿ ಫೈನಾನ್ಸ್ ಬಗ್ಗೆ ಸಂವಿಧಾನದ 280ನೇ ವಿಧಿ ಇಂಧನ, ದನ ಅಂತಾರೆ. ಯಾವುದೇ ಒಂದು ಗಾಡಿ ಮುಂದಕ್ಕೆ ಹೋಗ್ಬೇಕಂದ್ರೆ ಅದಕ್ಕೆ ಇಂಧನ ಬಹಳ ಮುಖ್ಯ. ಅದೇ ರೀತಿಯಾಗಿ ಈ ಭಾರತ ದೇಶ ಮುಂದೆ ಹೊರಿಬೇಕಂದ್ರೆ ಅದಕ್ಕೆ ಫೈನಾನ್ಸು ಬಹಳ ಮುಖ್ಯ. ಇಡೀ ಭಾರತ ದೇಶದ ಬಡ್ಜೆಟ್ ವ್ಯವಸ್ಥೆ ಏನಿದೆ, ಆ ಬಡ್ಜೆಟ್ 280ನೇ ವಿಧಿಯ ಪ್ರಕಾರ ಈ ಭಾರತ ದೇಶದ ಫೈನಾನ್ಸ್ ಮಿನಿಸ್ಟರ್ ಮಂಡನೆ ಮಾಡ್ತಾರೆ. ಮತ್ತೆ ಒಂದು ರಾಷ್ಟ್ರಕ್ಕೆ ಯಾವೆಲ್ಲ ರೀತಿಯಾದಂತಹ ರೂಪಾಯಿ ಹೆಂಗ್ ಖರ್ಚು ಮಾಡಬೇಕು ಮತ್ತೆ ರೂಪಾಯಿ ಯಾವ ರೀತಿ ತಗೋಬೇಕು ಅನ್ನುವಂತಹದನ್ನ ಆ ಬಡ್ಜೆಟ್ ಮಂಡನೆ ಮಾಡುವಂತಹ ವೇಳೆಯಲ್ಲಿ ನಮಗೆ ಒಂದು ಪತ್ರಿಕೆಗಳಲ್ಲಿ ಕೊಟ್ಟಿರ್ತಾರೆ. ಹಂಗಾಗಿ ಈ ಭಾರತ ದೇಶದ ಸಂವಿಧಾನ ಚುನಾವಣಾ ಆಯೋಗ ಆಗಿರ್ಲಿ, ಹಣಕಾಸು ಆಯೋಗ ಆಗಿರ್ಲಿ, ಮತ್ತೆ ಅದಲ್ಲದೆ ರಾಷ್ಟ್ರ ಮಟ್ಟದ ಹಿಂದುಳಿದ ವರ್ಗಗಳ ಆಯೋಗ ಆಗಿರ್ಲಿ, SC/ST ಆಯೋಗಗಳಾಗಿರ್ಲಿ, ಇವೆಲ್ಲವೂ ಕೂಡ ರಚನೆ ಆಗ್ಬೇಕು ಅನ್ನುವಂತಹದ್ದು ಭಾರತ ದೇಶದ ಸಂವಿಧಾನ ಹೇಳ್ತಾ ಹೋಗುತ್ತೆ. ಮತ್ತೆ ಅದಲ್ಲದೆ ಬಹಳ ಮುಖ್ಯವಾಗಿ ಸಂವಿಧಾನದ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಕೂಡ ಹೇಳ್ತಾ ಹೋಗುತ್ತೆ. ಇವೆಲ್ಲ ಅಂಶಗಳು ಕೂಡ ಭಾರತ ದೇಶದ ಸಂವಿಧಾನದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಹಂಗಾಗಿ ಒಟ್ಟಾರೆಯಾಗಿ ಭಾರತ ದೇಶದ ಸಂವಿಧಾನ ಏನಿದೆ, ಈ ಭಾರತ ದೇಶದ ಸಂವಿಧಾನ ಎಲ್ಲ ರೀತಿಯಾದಂತಹ ಅಂಶಗಳನ್ನ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅವಕಾಶ ಮಾಡಿಕೊಟ್ಟಿದೆ. ಸಂವಿಧಾನ ಇವತ್ತು ಜಾರಿ ಆಗಿ ಅಂದ್ರೆ ಅಂಗೀಕರಿಸಿ ಕರೆಕ್ಟಾಗಿ 75 ತುಂಬಿ 78 ವರ್ಷಗಳ ಕಾಲ ಅಂದ್ರೆ 1950ಕ್ಕೆ ನಾವು ಜಾರಿಗೆ ತಂದ್ಕೊಂಡ್ವಿ. ಅವತ್ತಿನಿಂದ ಇವತ್ತಿನವರೆಗೂ ಅಂದ್ರೆ ಹತ್ತತ್ರ 75-76 ವರ್ಷ ಆದ್ರೂ ಇನ್ನ ಸಂವಿಧಾನದ ಅಂಶಗಳು ಬಹಳಷ್ಟು ಜನರಿಗೆ ತಿಳಿಸ್ಲಿಲ್ಲ, ತಲುಪಲಿಲ್ಲ ಅನ್ನುವುದೇ ಬಹಳ ನೋವು. ಹಂಗಾಗಿ ಭಾರತದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಏನಂದ್ರೆ ಈ ಸಂವಿಧಾನದ ಬಗ್ಗೆ ಹೆಚ್ಚು ಹೆಚ್ಚು ಯುವ ಸಮುದಾಯ ಮಾತನಾಡಬೇಕು. ಮತ್ತೆ ಈ ಭಾರತ ದೇಶದ ಸಂವಿಧಾನದ ಬಗ್ಗೆ ಎಲ್ಲರಿಗೂ ತಿಳಿಸ್ಬೇಕು ಅಂತ ಹೇಳ್ತಾ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ರೇಡಿಯೋ ಸಿದ್ಧಾರ್ಥಿ ರೇಡಿಯೋ
ಸಿದ್ಧಾರ್ಥ ಸಂಸ್ಥೆಗೆ ಮತ್ತೆ ಎಲ್ಲ ನೌಕರರಿಗೆ ವಂದಿಸುತ್ತಾ ಮತ್ತೊಮ್ಮೆ ಅವ್ರಿಗೂ ಕೂಡ ಸಂವಿಧಾನ ಅಂಗೀಕರಿಸಿದಂತಹ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಭೀಮ್. ಓಕೆ ಸರ್, ಇವರೆಗೂ ಸಂವಿಧಾನದ ಆಶಯಗಳು, ಕಾನೂನುಗಳು, ಮಹಿಳೆಯರಿಗಾಗಬಹುದು, ಪುರುಷರಿಗಾಗಬಹುದು, ರೈತರಿಗಾಗಬಹುದು, ಕಾರ್ಮಿಕರಿಗಾಗಬಹುದು, ವಿವಿಧ ತರಹೇವಾರಿ ವಲಯಗಳಿರ್ತಕ್ಕಂಥ ಎಲ್ಲ ವಲಯಕ್ಕೂ ಒಂದು ಮನುಷ್ಯ ಹುಟ್ಟಿನಿಂದ ಸಾಯೋವರೆಗೂ ಕೂಡ ಅವನು ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದ ಹಿಡಿದು ಎಲ್ಲಾ ಕಾನೂನು ಕಾಯ್ದೆಗಳನ್ನ ಇವತ್ತು ಸಂವಿಧಾನದಲ್ಲಿ ಅಡಕ ಮಾಡಲಾಗಿದೆ. ಇದಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ದೇಶ ವಿದೇಶಗಳಲ್ಲಿ ಪದವಿಗಳನ್ನ ಪಡೆದು ಅಧ್ಯಯನಗಳನ್ನ ಮಾಡಿ ಅವರು ಸಾಕಷ್ಟು ತಮ್ಮ ಆಲೋಚನಾ ಲಹರಿಗಳನ್ನ ಅರಿಸಿ ಇವತ್ತು ಕಟ್ಟಿರ್ತಕ್ಕಂಥ ಈ ಸಂವಿಧಾನ, ಪ್ರಜಾಪ್ರಭುತ್ವದ ಅಂಶಗಳು, ಕಾಯ್ದೆಗಳು ಎಲ್ಲೋ ಒಂದು ಕಡೆ ಪೂರಕವಾಗಿ ನಮ್ಮ ದೇಶದ ಸುಭದ್ರತೆಗೆ, ಕಾನೂನು ವ್ಯವಸ್ಥೆಗೆ ಮತ್ತೆ ಆಡಳಿತ ಚುಕ್ಕಾಣಿಗೆ ಮಾಡ್ಲಿಕ್ಕೆ ಅನುಕೂಲವಾಗಿರ್ತಕ್ಕಂಥ ಕಾನೂನು ಕಾಯ್ದೆಗಳು ಇವತ್ತು ರೂಪಿತವಾಗಿದೆ. ಇವಷ್ಟು ಮಾಹಿತಿಗಳನ್ನ ನಮ್ಮ ರೇಡಿಯೋ ಸಿದ್ಧಾರ್ಥ ಕೇಳುಗರಿಗೆ ಇವರೆಗೂ ತಿಳಿಸಿಕೊಟ್ಟಿದ್ರಿ. ನಿಮಗೂ ಕೂಡ ಮತ್ತೊಮ್ಮೆ ರಾಷ್ಟ್ರೀಯ ಸಂವಿಧಾನ ಸಮರ್ಪಣಾ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಕಾರ್ಯಕ್ರಮಕ್ಕೆ ವಂದನೆಗಳನ್ನು ಅರ್ಪಿಸುತ್ತೇನೆ. ತಮಗೆ ನಮ್ಮ ಶ್ರೋತೃಗಳ ಪರವಾಗಿ ಮತ್ತೊಮ್ಮೆ ತಮಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು. ಜೈ ಭೀಮ್. ವಂದನೆಗಳು.